ಹೆಚ್ಚಿನ ಬಡ್ಡಿ ಆಮಿಷವನ್ನು ಒಡ್ಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ದಾರೆ ಎನ್ನುವಂತ ಆರೋಪ. 40,000ಕ್ಕೂ ಅಧಿಕ ಜನರಿಗೆ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ವಂಚನೆ ಆರೋಪ ಹಿನ್ನೆಲೆ ಇಡಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. 3 ಕಡೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರ್, ಸಿಐಡಿಯಿಂದ ನೀಲಣ್ಣನವರ ಮೇಲಿನ ಕೇಸ್ ತನಿಖೆ ಕೂಡ ಈಗ ಚುರುಕುಗೊಳ್ತಾ ಇದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಮೈಲಾರಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸದ್ಯ ಏನೇನಾಗ್ತಾ ಇದೆ ಮೈಲಾರಿ? ಹೌದು ನಿಕೇಶ್, ಪ್ರಮುಖವಾಗಿ ಶಿವಂ ಅಸೋಸಿಯೇಟ್ ನ ಮಾಲೀಕ ಆಗಿರುವಂತಹ ಶಿವಾನಂದ್ ನೀಲನ್ ಅವರ ವಿರುದ್ಧ ಈಗ ಏನು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವುದು, ಪ್ರಮುಖವಾಗಿ ಅವರ ಆಪ್ತರಿರ್ಬೋದು ಎಲ್ಲರನ್ನು ಕೂಡ ಈಗ ಏನು ವಿಚಾರಣೆಯನ್ನ ಕೂಡ ಮಾಡ್ತಿರೋದು. ಬೆಳಗಾವಿಯ ಚಿಕ್ಕೋಡಿ ಮತ್ತು ಹುಕ್ಕೇರಿ ಸೇರಿದಂತೆ ಒಟ್ಟು 3 ಕಡೆಗಳಲ್ಲಿ ಈ ಒಂದು ದಾಳಿ ಕೂಡ ನಡೆದಿರುವಂತದ್ದು. ಶಿವಾನಂದ್ ನೀಲನ್ ಅವರ ವಿರುದ್ಧ ಸುಮಾರು ಅಂದ್ರೆ ಹೆಚ್ಚಿನ ಬಡ್ಡಿ ಹಣವನ್ನ ನೀಡುವುದಾಗಿ ಆಮಿಷ ಒಡ್ಡಿ ಸುಮಾರು ಸಾವಿರಾರು ಕೋಟಿ ಹಣವನ್ನ ಸಂಗ್ರಹಿಸಿದಂತ ಆರೋಪ ಕೂಡ ಇತ್ತು. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಏನು ತನಿಖೆಯನ್ನ ಕೂಡ ಮಾಡ್ತಿರುವಂತದ್ದು. ಈಗ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿರುವಂತದ್ದು. ಸುಮಾರು 40,000ಕ್ಕೂ ಅಧಿಕ ಹೆಚ್ಚಿನ ಜನರಿಗೆ ಇಲ್ಲಿ ವಂಚನೆ ಮಾಡೋದಂತ ಆರೋಪ ಇತ್ತು. ಜೊತೆಗೆ ಸಾವಿರಾರು ಕೋಟಿ ಏನು ಸಂಗ್ರಹ ಮಾಡಿದಂತ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಈ ಕುರಿತಂತೆ ಈಗಾಗಲೇ ಮೇ 15ರಂದು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಏನು ಪ್ರಕರಣವನ್ನ ದಾಖಲು ಮಾಡಿದ್ರು. ಬರ್ತ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಜೊತೆಗೆ ಸಿಐಡಿಗೆ ಅದು ಕೇಸ್ ವರ್ಗಾವಣೆಗೆ ಅವರು ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಸದ್ಯ ಈಗ ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಶಿವಾನಂದ್ ನೀಲನ್ ಅವರು ಸದ್ಯ ಮನೆ ಒಳಗಡೆ ಇಲ್ಲ. ಸದ್ಯ ಪತ್ನಿ ಜೊತೆಗೆ ಏನು ಅವರ ಭಾವಮೈದ ಆಗಿರುವಂತಹ ಸಂಜು ಅವರನ್ನ ಕೂಡ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಬೆಳಗ್ಗೆಯಿಂದ ಕೂಡ 3 ಕಡೆಗಳಲ್ಲಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶಿವಾನಂದ್ ನೀಲನ್ ಅವರ ಪತ್ನಿ ಸಂಗೀತ ಜೊತೆಗೆ ಏನು ಚಿಕ್ಕೋಡಿಯಲ್ಲಿರುವಂತಹ ಶಿವಂ ಅಸೋಸಿಯೇಟ್ ನ ಎಂಡಿ ಆಗಿರುವಂತಹ ಸುಭಾಷ್ ನಂದರ್ಗಿ ಮನೆ ಮೇಲೆ ಸದ್ಯ ಈಗ ಬೆಳಗ್ಗೆಯಿಂದ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿ.